ಏನಪ್ಪ ಮಾಡೋದು? ಈ ನಂದಿನಿ ಅವಜ್ಜಿ ಸಿದ್ಧ ಎಲ್ಲರೂ ಕೇಳಿದ್ರೆ ಏನು ಹೇಳೋದು? ಹಾಂ, ಅತ್ತೆ ಅತ್ತೆ, ರಮ್ಯ ಬಂದಿದ್ದಾಳಂತೆ. ಹಾಂ, ಎಲ್ಲಿ ಹೋದ್ಲು? ಏನು ಇದಕ್ಕಿದ್ದಂಗೆ ಬಂದ್ಬಿಟ್ಟಿದ್ದಾಳೆ, ಯಾಕೋ ಸಪ್ಪಗಿದ್ದಂಗಿದ್ಲು ಅಂತ ಹೇಳ್ತಾ ಇದ್ರು ಅಲ್ಲಿ. ಹಾಂ, ಯಾರು ಯಾರು ಹೇಳಿದ್ದು? ತವ್ರ ಮನೆಗೆ ಬರ್ದೆ ಇನ್ನೆಲ್ಲಿಗೆ ಹೋಗ್ತಾರೆ? ಯಾಕೆ ಬರಬಾರ್ದೆ? ನೀನು ಹೋಗಲ್ವೇ ನಿನ್ ತವ್ರ ಮನೆಗೆ? ಹಂಗೆ ಅವಳು ಬಂದಿದ್ದಾಳೆ. ಬರಬಾರ್ದು ಅಂತ ಅಲ್ಲ, ಏನಾದ್ರೂ ಜಗಳ ಗಿಗ್ಳ ಮಾಡ್ಕೊಂಡ್ ಬಂದ್ಲಾ ಹೆಂಗೆ ಅಂತನ. ಯಾಕೋ ಸಪ್ಪಗಿದ್ಲಂತೆ, ಅಜ್ಜಿನೂ ಹಂಗಂತಿತ್ತು. ಯಾಕೋ ಸಪ್ಪಗಿದ್ದಾಳೆ, ಏನು ಕೇಳಿದ್ರೆ ಏನು ಹೇಳಲಿಲ್ಲ ಅವಳು. ಸುಮ್ಮನೆ ಅದೇನೆ ಮನೆ ಕಂಡ್ಲು ರೂಮ್ನಾಗ ಹೋಗಿ ಅಂತನ ಅಜ್ಜಿನೂ ಹೇಳ್ತಾ ಇತ್ತು. ಅದಕ್ಕೆ ಏನಾದ್ರೂ ಜಗಳ ಗಿಗ್ಳ ಮಾಡ್ಕೊಂಡ್ ಬಂದಿದ್ದಾಳ ಹೆಂಗೆ ಅಂತನ. ಹಾ, ಎಲ್ಲಿದ್ದಾಳೆ ಇವಾಗ ಅವಳು? ಅಯ್ಯೋ, ಅಂತಾರ ಜಗಳ ಗಿಗ್ಳ ಏನು ಇಲ್ವಲ್ಲ. ಸುಮ್ಮನೆ ನೀವು ಏನ್ ಬೇಕಾದಂಗೆ ತಿಳ್ಕೊಂಬಕ್ ಹೋಗ್ಬೇಡ್ರಿ. ಅವಳು ಅವ್ರ ಗಂಡನ ಮನೆಗೆ ಚೆನ್ನಾಗೇ ಇದ್ದಾಳೆ, ಚೆನ್ನಾಗೇ ನೋಡ್ಕೊಂತಾ ಇದಾರೆ ಗಂಡ ಅವ್ರ ಅತ್ತೆ ಎಲ್ಲರೂ. ಹಾ, ಸುಮ್ಮನೆ ನೀನು ಒಬ್ಬಳೇನೆ ಚೆನ್ನಾಗಿರೋದು ಅಂತನ ಏನೇನೋ ಭ್ರಮೇಲಿ ಇದ್ದಾರ ಬಗ್ಗೆ ಇಲ್ಲದೆಲ್ಲ ಮಾತಾಡ್ಬೇಡ. ಹಾ, ಹಂಗೆಲ್ಲ ಏನು ಇಲ್ಲ. ರಮ್ಯಾನು ಅವ್ರ ಗಂಡನ ಜೊತೆಗೆ ಚೆನ್ನಾಗೇ ಇದ್ದಾಳೆ, ಏನ್ ಜಗಳ ಮಾಡ್ಕೊಂಡ್ ಬಂದಿಲ್ಲ, ಏನೂ ಇಲ್ಲ. ಹಾ, ಅಲ್ಲ ಚಿಕ್ಕಮ್ಮ, ಮತ್ತೆ ಯಾಕೋ ಸಪ್ಪಗಿದ್ದಾಳೆ? ಈ ರೂಮ್ ಬಿಟ್ಟು ಈಚೆಗೆ ಬರ್ತಾನೆ ಇಲ್ವಲ್ಲ, ಮಾತಾಡ್ಸಿರು ಮಾತಾಡಲ್ಲ. ನಾನು ನೋಡಿದೆ ನಿನ್ನೆ ರಮ್ಯಾ ರಮ್ಯಾ ಅಂತಂದ್ರೂ ಸುಮ್ಮನೆ ಮನೆ ಕಂಡಿದ್ಲು, ಎದ್ದಾಳೆ ಇಲ್ಲ. ಯಾಕೆ ಹುಷಾರಿಲ್ಲ ನನಗೆ, ಮನಿಕಬೇಕು ಅಂತ ಮನಿಕಂಡ್ಲು. ಏನಾಯ್ತು ಚಿಕ್ಕಮ್ಮ? ಏನು ಜಗಳ ಮಾಡ್ಕೊಂಬಂದ್ಲ ಹೆಂಗೆ? ಹೇಳ್ರಿ ನಿಜನ. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವೇನೋ ಸಿದ್ಧ? ನಿಮ್ಮ ಕೆಲಸ ನೀವು ನೋಡ್ಕೊಂಡು ಹೋಗ್ರಿ ಸುಮ್ಮನೆ. ನನ್ನ ಮಗಳ ಬಗ್ಗೆ ನಿಮ್ಗೆ ಯಾಕೆ ಚಿಂತೆ? ಹಂಗಲ್ಲ ಚಿಕ್ಕಮ್ಮ, ಅವಳು ನನ್ನ ತಂಗಿನೇ ತಾನೇ. ಬೇಜಾರಾಗಿ ಏನಕ್ಕೆ ಬಂದಿದ್ದಾಳೆ? ಅತ್ತೆ ಮನೆಗೆ ಏನೋ ತೊಂದರೆ ಆಯ್ತಾ, ಏನೋ ಜಗಳ ಆಯ್ತಾ ಅಂತ ಕೇಳಿದೆ ಅಷ್ಟೇನೆ. ನೀವ್ಯಾಕೆ ಸಿಟ್ಟು ಮಾಡ್ಕೊತೀರಾ? ನನಗೂ ತಂಗಿನೇ ತಾನೇ ಅವಳು. ನೀವು ಅಷ್ಟೇನೆ, ಯಾಕೋ ಮಕ ಸಪ್ಪು ಮಾಡ್ಕೊಂಡಿದ್ದೀರಾ, ಏನೋ ಯೋಚನೆ ಮಾಡ್ತಿರ್ತೀರಾ. ಏನಾಯ್ತತೆ? ನಾನು ನೋಡ್ತಲೇ ಇದ್ದೀನಿ, ರಮ್ಯಾ ಬಂದಾಗಿಂದನ ನೀವೊಂಥರ ಇದ್ದೀರಾ. ನನಗಂತೂ ಸಿಕ್ಕೇ ಇಲ್ಲ ಅವಳು ರಮ್ಯಾ, ಅವಳ ಮಕ ನೋಡಕ್ಕೂ ಆಗಿಲ್ಲ. ಯಾಕೆ ಹಿಂಗೆ ಅಂತನ? ಇಲ್ಲ ಕಣಿ ನಂದಿನಿ, ನಾನೇನು ಮಕನೂ ಸಪ್ಪು ಮಾಡ್ಕೊಂಡಿಲ್ಲ, ಏನೂ ಇಲ್ಲ. ಏನೋ ಸ್ವಲ್ಪ ಬೇಜಾರಾಯಿತು ಅಷ್ಟೇನೆ. ಅದು ನನ್ನ ಮಗಳಿಗೆ ಇನ್ನೂ ತಾಯಿ ಆಗೋ ಭಾಗ್ಯ ಸಿಕ್ಕಿಲ್ಲ ಅಲ್ವಾ, ಅದಕ್ಕೆ ನಾನು ಬೇಜಾರಾಗಿದ್ದೀನಿ, ಅವಳು ಬೇಜಾರಾಗಿದ್ದಾಳೆ. ಅಷ್ಟೇನೆ, ಇನ್ನೇನಿಲ್ಲ. ಹೋಗ್ರಿ. ಅಷ್ಟೇನಾ? ಅಷ್ಟಕ್ಕೆ ಇಷ್ಟೊಂದು ಬೇಜಾರ? ನಾನು ಏನೋ ಗಂಡನ ಜೊತೆ ಏನೋ ಜಗಳ ಮಾಡ್ಕೊಂಬಂದ್ಲೇನೋ ಅಂತ ತಿಳ್ಕೊಂಡೆ ಅತ್ತೆ, ಅದಕ್ಕೆ ಕೇಳಿದ್ವಿ ಅಷ್ಟೇನೆ. ಇಲ್ಲ ಇಲ್ಲ, ಜಗಳ ಇಲ್ಲ, ಎಂಥದ್ದು ಇಲ್ಲ. ಸುಮ್ಮನೆ ಬಂದಿದ್ದಾಳೆ. ಅದೇ ಯಾರೋ ಇಲ್ಲಿ ನಮ್ಮೂರವ್ರು ಯಾರೋ ಕೇಳಿರಂತೆ, ಏನೋ ಗುಡ್ ನ್ಯೂಸ್ ಇಲ್ವ ರಮ್ಯಾ, ಮದುವೆ ಆಗಿ ಎಷ್ಟೊಂದು ದಿನ ಆಯ್ತು ಅಂತನ, ಅದಕ್ಕೆ ಬೇಜಾರು ಮಾಡ್ಕೊಂಡು ಬಂದ್ಲು. ನನಗೂ ಅದಕ್ಕೆ ಬೇಜಾರಾಯ್ತು. ಅಷ್ಟೇನೆ, ಇನ್ನೇನಿಲ್ಲ. ಅಮ್ಮ, ಸುಮ್ಮನೆ ಯಾಕೆ ಸುಳ್ಳು ಹೇಳ್ತೀಯ? ಇರೋ ಸತ್ಯನ ಹೇಳ್ಬಿಡು. ಹಂಗೆಲ್ಲ ಏನೂ ಇಲ್ಲ ನಂದಿನಿ. ನಾನು ಗಂಡನ ಜೊತೆಗೆ ಜಗಳ ಮಾಡ್ಕೊಂಡೇ ಬಂದಿದ್ದು. ನಮ್ಮ ಅತ್ತೆ ನನ್ನ ಮನೆ ಬಿಟ್ಟು ಕಳಿಸಿದಾಳೆ. ಏನ್ ಹೇಳ್ತಾ ಇದೀಯ ರಮ್ಯಾ? ಏನ್ ಹೇಳ್ತಾ ಇದೀಯ ರಮ್ಯಾ? ನಿಮ್ಮ ಅಮ್ಮ ನೋಡಿದ್ರೆ ಈಗ ತಾನೇ ಏನೋ ಯಾರೋ ಗುಡ್ ನ್ಯೂಸ್ ಇಲ್ವಾ ಅಂತ ಕೇಳಿದ್ಕೆ ಬೇಜಾರಾಗಿದ್ದಾಳೆ ಅಂತ ಹೇಳ್ತಿತ್ತು. ಅದೆಲ್ಲ ಸುಳ್ಳು. ನಿಮ್ಮ ಹತ್ರ ನಾಟಕ ಮಾಡ್ತಾ ಐತಿ ನಮ್ಮಮ್ಮಯ್ಯ, ಸುಳ್ಳು ಹೇಳ್ತಾ ಐತಿ. ನಮ್ಮ ಅತ್ತೆ ಮನೆಯಲ್ಲಿ ಜಗಳ ಆಯ್ತು ಹಿಂಗೆ ಏನೋ ವಿಷಯಕ್ಕೆ, ಅದಕ್ಕೆ ನನ್ನ ಮನೆ ಬಿಟ್ಟು ಕಳಿಸಿದ್ದಾರೆ. ಯಾಕೆ ರಮ್ಯಾ, ಏನಕ್ಕೆ ಜಗಳ ಆಯ್ತು? ಏನ್ ಮಾಡಿದೆ ಅಂತದ್ದ? ಯಾಕೆ ಹೇಳು. ಹಿಂಗೆ ನಾನು ನನ್ನ ನಾದ್ನಿ ಮದ್ವೆನ ಈ ನಮ್ಮೂರಿನ ರಂಗಕ್ಕಯ್ಯನ ಮಗನ ಜೊತೆಗೆ ಫಿಕ್ಸ್ ಮಾಡ್ಯಾರಲ್ವಾ, ಅದಕ್ಕೆ ಈಗಲೇ ಮದುವೆ ಬೇಡ, ಮನೆ ಕಟ್ಟಿ ಮದುವೆ ಮಾಡೋಣ ಅಂತ ಹೇಳ್ದೆ. ನಮ್ಮ ಅತ್ತೆ ಕೇಳಲಿಲ್ಲ. ನಾನು ಮದುವೆ ನಿಲ್ಲಿಸ್ತೀನಿ ಅಂತನ ಏನೇನೋ ತಿಳ್ಕೊಂಡು ನನ್ನ ಬಾಯಿಗೆ ಬಂದಂಗೆ ಬೈದು, ನೀನು ಮನೆಗೆ ಇರಬೇಡ, ನೀನು ಇರೋ ತಕ ನನ್ನ ಮಗಳ ಮದುವೆ ಆಗಲ್ಲ ಅಂತ ಹೇಳಿ ಮನೆ ಬಿಟ್ಟು ಕಳಿಸ್ತು ನಮ್ಮ ಅತ್ತೆ. ಅಷ್ಟೇನೆ. ಇಲ್ಲಿ ರಮ್ಯಾ, ಯಾಕೆ ಯಾಕೆ ಹಿಂಗೆ ಹೇಳ್ತಾ ಇದೆಯಾ? ಸುಮ್ಮನಿರಮ್ಮ, ಇರೋ ಸತ್ಯನ ಹೇಳ್ಬಿಡ್ಬೇಕು. ಸುಳ್ಳು ಹೇಳಿ ಏನೋ ಪ್ರಯೋಜನ ಇಲ್ಲ. ಇದೇ ಸತ್ಯ ನಂದಿನಿ, ಅಷ್ಟೇ ಆಗಿದ್ದು. ಜಗಳ ಮಾಡ್ಕೊಂಡೇ ಬಂದಿರೋದು. ನನ್ನ ಮನೆ ಬಿಟ್ಟು ಕಳ್ಸಿದ್ದಾರೆ. ಈಗ ಸಮಾಧಾನ ಆಯ್ತಾ? ಪದೇ ಪದೇ ಆಗ್ಲಾಗ್ಲ ಎಲ್ಲರನ್ನೂ ಕೇಳಕ್ ಹೋಗ್ಬೇಡ, ಇದೇ ಸತ್ಯ. ಹಂಗಲ್ಲ ರಮ್ಯಾ, ನಾನು ಯಾಕೆ ಏನೋ ಸಪ್ಪಗಿದ್ದಲ್ಲ ಯಾಕೆ ಅಂತ ಕೇಳಿದೆ. ಏನಕ್ಕೆ ಜಗಳ? ಅಲ್ಲ, ಅವ್ರ ಮದುವೆ ಮಾಡಿದ್ರೆ ನಿನಗೇನು ಪ್ರಾಬ್ಲಮ್ಮು? ಮಾಡ್ಕೊಂಡ್ಲಿ ಬಿಡು. ನಿನಗೆ ಮನೆ ಕಟ್ಟಬೇಕು ಮೊದಲು ಅಂತ ಆಸೆ, ಅವರಿಗೆ ಮಗಳ ಮದುವೆ ಚಿಂತೆ. ಅದನ್ನ ನೀನ್ ಯಾಕೆ ಬೇಡ ಅಂತ ಹೇಳಿ ನೀನ್ ಯಾಕೆ ತಡೆಯಕ್ಕೆ ಹೋಗ್ತಿದ್ಯಾ? ಸುಮ್ಮನಿದ್ರೆ ಆಯ್ತಮ್ಮ, ಅದಕ್ಕೋಸ್ಕರ ಜಗಳ ಮಾಡ್ಕೊಂಡು ಮನೇನೆ ಬಿಟ್ಟು ಬರ್ತಾರ? ಈಗ ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ಕೊಂಡು ಕುಕ್ಕಮಕ್ಕೆ ನನಗಾಗಲ್ಲ. ಅದನ್ನ ಹೇಳಕ್ಕೂ ನನಗೆ ಇಷ್ಟ ಇಲ್ಲ. ಗೊತ್ತಾಯ್ತಲ್ಲ ಜಗಳ ಮಾಡ್ಕೊಂಡೇ ಬಂದಿರೋದು ಅಂತ. ಹೋಗ್ರಿ ಸುಮ್ಮನೆ. ಹೋಗ್ಲಿ ಬಿಡು ರಮ್ಯಾ, ಬೇಜಾರಾಗ್ಬೇಡ. ಎಲ್ಲ ಸರಿ ಹೋಗುತ್ತೆ. ನಡಿ ನಂದಿನಿ. ಸರಿ ಆಯ್ತು ಬಿಡು, ಅಡುಗೆ ಮಾಡ್ತೀನಿ, ಊಟ ಮಾಡುವಂತೆ. ಕೂತ್ಕ ರೀ. ನೀವು ಹೋಗಿ ಸಗಣಿ ಗಿಗಣಿ ಬಾಚಾಕಿ ಓಕೆ, ಏನಾದರೂ ಹುಲ್ಲಾಕಂಗಿದ್ರೆ ಹುಲ್ಲಾಕಿ ಬನ್ನಿ. ಅಷ್ಟೊತ್ತಿಗೆ ಏನಾದ್ರು ತಿಂಡಿ ಮಾಡ್ತೀನಿ, ತಿಂಡಿ ತಿನ್ನಿರುತ್ತೆ. ಸರಿ ಆಯ್ತು.
ಯಾಕೆ ಯಾಕೆ ಇರೋ ಸತ್ಯ ಇದ್ದಂಗೆ ಹೇಳ್ಬಿಟ್ಟೆ ಹಾ ನಿನ್ನ ಆಡ್ಕೆಂಬತ್ತಾರೆ ಕಣೆಯವರು ಈ ನಂದಿನಿ ಹೋಗಿ ಎಲ್ಲ ತಾವು ಹೇಳ್ಕೊಂಬತ್ತಾಳೆ ಊರಾಗೆ ಅವ್ರ ತವ್ರ ಮನೆಗೆ ಅವ್ರ ಅತ್ತಿಗೆಗೆ ಅವ್ರ ಅಣ್ಣಯ್ಯರಿಗೆ ಎಲ್ಲ ತಾವು ಹೇಳ್ಕೊಂಬತ್ತಾಳೆ ನಾನು ಅದಕ್ಕೆ ಏನೋ ಒಂದು ಸುಳ್ಳು ಹೇಳಿ ಸುಮ್ಮನಿರ್ಸೋಣ ಅಂತ ನಾನು ಸುಳ್ಳು ಹೇಳಿತ್ತಿದ್ರೆ ಅವ್ರು ಆಳೆ ನಂಬಿದ್ರು ನಾನು ಹೇಳೋ ಸುಳ್ಳ ನೀನು ಬಂದು ಎಲ್ಲ ಕೆಡ್ಸಿತ್ತಲ್ಲಿ ಯಾಕೆ ಹಿಂಗೆ ಮಾಡಿದೆ ಹಾಂ ಅಮ್ಮ ಸುಮ್ಮನೆ ಇರು ಸುಮ್ಮನೆ ಇವಾಗ ಸುಳ್ಳು ಹೇಳಿದ್ರೆ ಆ ತುಂಗ ಬರ್ತಾಳೆ ಇಲ್ಲ ಯಾರಾದರೂ ಬರ್ತಾರೆ ಈಗ ಹೆಂಗೂ ಮದುವೆ ಸೆಟ್ ಮಾಡೋಳಲ್ಲ ನಮ್ಮ ಅತ್ತೆ ಈ ಊರಿನ ರಂಗಮ್ಮನ ಜೊತೆಗೆ ಏನ್ಕಾದ್ರೂ ಬರ್ತಾರೆ ಅವಾಗ ಎಲ್ಲ ಸತ್ಯನ ಹೇಳ್ತಾರೆ ಅವಾಗ ಅವ್ರ ಮೂಲಕ ಗೊತ್ತಾಗಿ ಇವರೆಲ್ಲ ನಲ್ಕಿಸ್ಕೊಂಡು ಹೋಗೋ ಬದಲು ನಾವೇ ಇರೋ ಸತ್ಯ ಹೇಳೋಣ ಅಂತ ಹೇಳ್ದೆ ಅಷ್ಟೇನೆ ಇನ್ನೇನು ಇಲ್ಲ ಅಯ್ಯೋ ಎಲ್ಲ ಹೇಳ್ಕೊಂಡ್ರೆ ನಮ್ಮ ಮರ್ಯಾದೆ ಹೋಗುತ್ತೆ ಕಣಿ ಅವಳು ಇಡೀ ಊರಿಗೆ ಸಾರ್ಕೊಂಬತ್ತಾಳೆ ಇವಾಗ ನಂದಿನಿ ಬಿಡು ನಿಧಾನಕ್ಕೆ ಗೊತ್ತಾದ್ರೆ ಆಗೋದು ನೀನೇ ಎಲ್ಲ ಹೇಳ್ಬಿಟ್ಟಿಯಲ್ಲಿ ಹೇಳ್ಬಾರ್ದಾಗಿತ್ತು ಸುಮ್ಮನೆ ನಾನು ಹೇಳಿದ್ದೆ ಸುಳ್ಳ ನಮ್ಮ ಅಮ್ಮ ಹೇಳಿರೋದೇ ಸತ್ಯ ಅದಕ್ಕೆ ಬಂದಿದ್ದೀನಿ ಇಲ್ಲಿ ಯಾರೋ ಅಂತ ಕೇಳಿದ್ರು ಅದಕ್ಕೆ ಬೇಜಾರಾಯಿತು ಅಂತ ಹೇಳ್ಬೇಕು ತಾನೆ ಬಿಡು ನಿಮ್ಮ ಗಂಡನ ಮನೆಗೆ ಏನೇ ನಡೆದಿರ್ಬೋದು ಆದರೆ ಇಂಥವ್ರ ಹತ್ರ ಹೇಳಕ್ಕೆ ಹೋಗ್ಬಾರ್ದು ನಮ್ಮ ಶತ್ರುಗಳ ಹತ್ರ ಬಿಡಮ್ಮ ನನಗೆ ಈ ಸುಳ್ಳು ಹೇಳ್ಕೊಂಡು ಮಾತಾಡಕ್ ಬರಲ್ಲ ಹೆಂಗಿದ್ರು ಗೊತ್ತಾಗೇ ಆಗುತ್ತಲ್ಲ ಆ ತುಂಗನೋ ಇಲ್ಲಾಂದ್ರೆ ನಮ್ಮ ಅತ್ತೆನೋ ನನ್ನ ಗಂಡನೋ ಯಾರಾದ್ರೂ ಬಂದೇ ಬರ್ತಾರೆ ಈ ಊರಕ್ಕೆ ಅವ್ರ ಮೂಲಕ ಗೊತ್ತಾಗೋ ಬದಲು ನಾವೇ ಇರೋ ಸತ್ಯ ಹೇಳೋಣ ಅಂತ ಹೇಳ್ದೆ ಅಷ್ಟೇನೆ ಬಿಡು ನೀನು ಯಾರ ಹತ್ರನೋ ಏನು ಸುಳ್ಳು ಹೇಳಕ್ ಹೋಗ್ಬೇಡ ಜಗಳ ಮಾಡ್ಕೊಂಡೆ ಬಂದವ್ರೆ ಅಂತಾನ ಹೇಳು ಅಷ್ಟೇನೆ ಏನು ಅದ್ರಲ್ಲಿ ಏನೈತಿ ಏನು ಗಂಡ ಹೆಂಡತಿ ಯಾರು ಜಗಳ ಆಡಲ್ವೇನು ನಾನು ನನ್ನ ಗಂಡಗೂ ನಮ್ಮ ಅತ್ತಿಗೂ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ನೋಡ್ತಾ ಇರು ಅವರೇ ಬಂದು ಕಾಲಿಡ್ ಬೇಡ್ಕೋಬೇಕು ಬಾರಮ್ಮ ಅಂತಾನ ಏನಿ ಮಾಡ್ತೀಯ ಅಂತದ್ದ ಕಾಲಿಡ್ಕೊಂಡು ಬೇಡ್ಕೊಂಬಂತದ್ದು ನಿಮ್ಮ ಅತ್ತೆ ಅಂತನೂ ಏನು ಇದು ಮಾಡಲ್ಲ ಬಿಡು ನಾನು ವರದಕ್ಷಿಣೆ ಕೇಸ್ ಹಾಕ್ತೀನಿ ಅವ್ರ ಮ್ಯಾಲೆ ವರದಕ್ಷಿಣೆ ಕೇಳಿದ್ರು ಕಿರುಕುಳ ಕೊಟ್ಟರು ನನ್ನ ಸಾಯ್ಸಕ್ ಬಂದಿದ್ರು ಅದಕ್ಕೇನೆ ನಾನು ಗಂಡನ ಮನೆ ಬಿಟ್ಟು ತವ್ರ ಮನೆಗೆ ಬಂದು ಸೇರ್ಕೊಂಡಿದ್ದೀನಿ ಅಂತ ಹೇಳಿ ನಮ್ಮ ಅತ್ತೆ ಮೇಲೂ ನನ್ನ ಗಂಡನ ಮೇಲೂ ನನ್ನ ನಾದ್ನಿದಾಳಲ್ಲ ಆಶಾ ಅವಳ ಮೇಲೂ ಎಲ್ಲರ ಮೇಲೂ ಸೇರಿ ಕಂಪ್ಲೇಂಟ್ ಕೊಡ್ತೀನಿ ಅವಾಗ ಪೊಲೀಸ್ನವರು ಒದ್ದು ಒಳಗಾಗ್ತಾರೆ ಅವಾಗ ಹೆಂಗ್ ಮದ್ವೆ ಆಗುತ್ತಾ ಆಶಿದು ನಾನು ನೋಡೇ ಬಿಡ್ತೀನಿ ಸುಮ್ಮನಿರು ಏನೋ ಅಂದ್ಕೊಂಡ್ಬಿಟ್ಟೈತಿ ನಮ್ಮ ಅತ್ತೆ ಇವಳ ಮನೆ ಬಿಟ್ಟು ಕಳ್ಸಿದ್ರೆ ಮದುವೆ ಸುಸೂತ್ರವಾಗಿ ನಡೆಯುತ್ತೆ ಅಂತಾನ ನಾನು ಮಾಡ್ತೀನಿ ನೋಡಿವಾಗ ಕೊಡ್ತೀನಿ ಸರಿಯಾಗಿ ಅವ್ರಿಗೆ ಅಲ್ವಾನ ಮದ್ವೆ ಅದ ಹೆಂಗ್ ಮಾಡ್ತಾರೋ ನೋಡೇ ಬಿಡ್ತೀನಿ ನನ್ನೇ ಮನೆಯಿಂದ ಆಚೆ ಕಳಿಸ್ತಾಳೆ ನಮ್ಮ ಅತ್ತೆ ಜೈಲ್ನಾಗೆ ಅನುಭವಿಸ್ಬೇಕು ಅವಳು ತಪ್ಪಾಯ್ತು ಕಣಮ್ಮ ರಮ್ಯಾ ನಾವು ಇನ್ ಮೇಲೆ ನಿನ್ನೇನು ಅಂಬಲ್ಲ ನೀನ್ ಹೇಳ್ದಂಗೆ ಕೇಳ್ಕೊಂಡಿರ್ತೀವಿ ಬಾರಮ್ಮ ನಮ್ಮ ಮನೆಗೆ ಕೇಸ್ ವಾಪಸ್ ತಾಳಮ್ಮ ಅಂತ ಹೇಳಿ ಕಾಲ್ ಹಿಡ್ಕೊಂಡು ಬೇಡ್ಕೋಬೇಕು ನಮ್ಮ ಮನೆ ತಕ್ಕ ಬಂದವಳು ನಮ್ಮ ಅತ್ತೆ ಹಂಗ ಮಾಡ್ತೀನಿ ಕಂಪ್ಲೇಂಟ್ ಕೊಟ್ಟು ನಿಮ್ ಗಂಡನ ಮೇಲೂ ನಿಮ್ಮ ಅತ್ತೆ ಮೇಲೂ ಕಂಪ್ಲೇಂಟ್ ಕೊಡ್ತೀಯಾ ಅಯ್ಯೋ ಅದೆಲ್ಲ ನಡೆಯುತ್ತೇನೆ ಎಲ್ಲ ಸುಳ್ಳಲ್ವಾ ಅದು ಸುಳ್ಳು ಅಂತ ನನಗೆ ಗೊತ್ತು ನಿನಗೆ ಗೊತ್ತು ಆ ಪೊಲೀಸ್ನವ್ರಿಗೆ ಏನು ಗೊತ್ತಾಗುತ್ತೆ ನಾವು ಏನು ಹೇಳ್ತೀವೋ ಅದನ್ನೇ ಅವರು ಕಂಪ್ಲೇಂಟ್ ತಗೊಂಡು ಒದ್ದು ಒಳಗಾಗ್ತಾರೆ ಈಗ ಹೆಣ್ಮಕ್ಳ ಮೇಲೆ ಹಿಂಗೆಲ್ಲ ವರದಕ್ಷಿಣೆ ಕಿರುಕುಳ ದೌರ್ಜನ್ಯ ಹಂಗೆಲ್ಲ ನಮ್ಮ ಮಾಡಂಗಿಲ್ಲ ನಾವ್ ಏನು ಹೇಳಿರೂ ನಡೆಯುತ್ತೆ ಕಾನೂನು ಇವಾಗ ಹೆಣ್ಮಕ್ಳು ಪರವಾಗಿ ಇರೋದು ನಿನಗೆ ಗೊತ್ತಿಲ್ಲ ಇನ್ನೂ ಅವ್ರನ್ನ ನೋಡು ಏನ್ ಮಾಡ್ತೀನಿ ಅಂತಾನ ಅಯ್ಯೋ ದೇವ್ರೆ ಏನೋ ಮಾಡಕ್ ತಿರುಗಿ ಹೋಗಿ ಈ ತಿರುಗಿ ನನ್ನ ಎಡವಟ್ಟು ಆದಾತು ಕಣಿ ಗಿಪ್ಲೇಟು ಏನು ಬೇಡ ಒಂದ್ ಸ್ವಲ್ಪ ಸಮಾಧಾನ ಮಾಡ್ಕೊ ಆ ಆಶಿದು ಮದ್ವೆ ಆಗ್ಲಿ ಆಮೇಲೆ ನಿನ್ ಗಂಡನೇ ಬಂದು ಕರ್ಕೊಂಡು ಹೋಗ್ತಾನೆ ಅಲ್ಲಿ ತಕ್ಕ ಸಮಾಧಾನ ಮಾಡ್ಕೊಳ್ಳಿ ಕಂಪ್ಲೇಂಟ್ ಕೊಟ್ಟು ಆಮೇಲೆ ಇನ್ನೇನ ಹೆಚ್ಚು ಕಮ್ಮಿ ಆದ್ರೆ ಆಮೇಲೆ ನಿನ್ ತಲೆ ಮೇಲೆ ಬಂದ್ರೆ ಅದಕ್ಕೆ ಭಯ ಆಗ್ತೈತಿ ನೀನೇನು ಹೆದರ್ಕಬೇಡ ಸುಮ್ಮನಿರು ಹಂಗೆಲ್ಲ ಏನು ಆಗಲ್ಲ ನಾವು ಕಂಪ್ಲೇಂಟ್ ಕೊಟ್ರೆ ಅವ್ರನ್ನೇ ಒದ್ದು ಒಳಗಾಕೋದು ನಮ್ಮ ತಲೆಗೆ ಏನು ಬರಲ್ಲ ಎಷ್ಟು ಜನ ಹಂಗೆ ಕೇಸ್ ಹಾಕಿಲ್ಲ ಅತ್ತೆ ಕಿರುಕುಳ ಗಂಡನ ಕಿರುಕುಳ ಅಂತಾನ ಹೆಣ್ಮಕ್ಳು ನಾನೇ ನೋಡಿ ನನ್ನ ಫ್ರೆಂಡೇ ಒಬ್ಳು ಆ ಮನೆಗೆ ಇರಕ್ಕಾಗಲ್ಲ ಅಂತ ಬೇರೆ ಮನೆ ಮಾಡು ನಾವು ಟೌನ್ಗೆ ಹೋಗೋಣ ಅಂತಂದ್ರೆ ಗಂಡ ಕೇಳಲಿಲ್ವಂತೆ ಅದಕ್ಕೆ ದಿನ ಟಾರ್ಚರ್ ಕೊಡ್ತಾರೆ ವರದಕ್ಷಿಣೆ ಕಿರುಕುಳ ಕೊಡ್ತಾರೆ ಅಂತ ಕಂಪ್ಲೇಂಟ್ ಕೊಟ್ಟು ಒಳಗೆ ಹಾಕ್ಸವಳೆ ಅದಕ್ಕೆ ನಾನು ಹಂಗೆ ಮಾಡ್ತೀನಿ ಸುಮ್ಮನಿರು ಅವಾಗ ಸರಿಯಾಗಿ ಬುದ್ಧಿ ಬರುತ್ತೆ ಅವ್ರಿಗೆ ನಮ್ಮ ಅತ್ತಿಗೂ ನನ್ನ ಗಂಡಗೂ ಇನ್ನೊಂದ್ಸಲ ನನ್ನ ಹಿಂಗ್ ಮನೆ ಬಿಟ್ಟು ಕಳಿಸ್ಬಾರ್ದು ಅವ್ರಿಗೆ ಸರಿಯಾಗಿ ಪಾಠ ಕಲಿಸ್ತೀನಿ ಹಂಗ ಕಾನೂನು ಹೆಣ್ಮಕ್ಳ ಪರವಾಗೇನಾಯ್ತಾ ನನಗೆ ಯಾಕೋ ಭಯವಾದಂಗೆ ಆಗುತ್ತೆ ಏನಾದರೂ ಹೆಚ್ಚು ಕಮ್ಮಿ ಆಗುತ್ತೋ ಏನೋ ಅಂತ ಅವ್ರ ಅತ್ತೆಗೂ ಗಂಡಗೂ ಸರಿಯಾಗಿ ಬುದ್ಧಿನೇ ಕಲಿಸ್ಬೇಕು ಅಲ್ಲ ಅತ್ತೆ ಕಲಿಸ್ಬೇಕು ಗಂಡ ಹೆಂಗೋ ಗೊತ್ತಾನೆ ಅವಳ ಅತ್ತೆದೇ ಜಾಸ್ತಿ ಹಾಕಿರೋದು ಕಿರುಕುಳ ಅವಳನ್ನ ಒಳಗಾಕ್ಬೇಕು ಅದು ಸರಿಯಾಗಿ ಬೆಂಡೆತ್ಬೇಕು ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ನೀವು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ